ಜಿ ಟಿ ವರ್ಸಸ್ ಮುಂಬೈ ವಾಂಕಡೆ ನಡೆದಿದ್ದ ಮ್ಯಾಚು ಟ್ವಿಸ್ಟ್ ಮೇಲೆ ಟ್ವಿಸ್ಟು ಜೊತೆಗೆ ಮಳೆ. ಮ್ಯಾಚ್ ಸ್ಟಾರ್ಟ್ ಆಗೋದು ನಿಲ್ಲೋದು, ಸ್ಟಾರ್ಟ್ ಆಗೋದು ನಿಲ್ಲೋದು, ಸ್ಟಾರ್ಟ್ ಆಗೋದು ನಿಲ್ಲೋದು. ಒಳ್ಳೆ ಮಜಾ ಇತ್ತು. ಯಾರು ಮಿಸ್ ಮಾಡ್ಕೊಂಡ್ರೋ ಅವರೆಲ್ಲ ಒಂದು ಒಳ್ಳೆ ಮ್ಯಾಚ್ನ ಮಿಸ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳಬೇಕು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಮ್ ಐ ವರ್ಸಸ್ ಜಿ ಟಿ ಟಾಸ್ ಗೆದ್ದು ಚೇಸ್ ಮಾಡ್ತೀವಿ ಅಂತ ಆಯ್ಕೆ ಮಾಡಿಕೊಂಡ್ರು. ಬಟ್ ನನಗಿದ್ದು ನನ್ನ ಮ್ಯಾಚ್ ಇದ್ದಾಗ ಒಳ್ಳೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇ ಥರ ಆಯಿತು, ಒಳ್ಳೆ ಮ್ಯಾಚ್ ಆಯಿತು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಜಿ ಟಿ ಟಾಪ್ 3 ಬ್ಯಾಟ್ಸ್ಮನ್ ವರ್ಸಸ್ ಮುಂಬೈ ಬೌಲರ್ಸ್, ಪೇಸ್ ಬೌಲರ್ಸ್ ಹೆಂಗಿರುತ್ತೆ ಇವ್ರ ಕಾಳಗ ಅಂತ. ಬಟ್ ಇಲ್ಲಿ ಆಗಿದೆ ಡಿಫ್ರೆಂಟ್. ಫಸ್ಟ್ ಬ್ಯಾಟಿಂಗ್ ಮಾಡಿದ ಮುಂಬೈ ನಿನ್ನೆ ಜಿ ಟಿ ಬೌಲಿಂಗ್ ಕಡೆಯಿಂದ ಟಾಪ್ ಕ್ವಾಲಿಟಿ ಬೌಲಿಂಗು, ಒಳ್ಳೆ ಫೀಲ್ಡ್ ಪ್ಲೇಸ್ಮೆಂಟ್ಸು ಕ್ಯಾಪ್ಟನ್ ಕಡೆಯಿಂದ, ಶುಭ್ಮನ್ ಗಿಲ್ ಕಡೆಯಿಂದ. ಬೌಲರ್ಸ್ ಡೆಲಿವರ್ ಮಾಡಿದ್ರು, ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿದ್ರು. ವರ್ಸ್ಟ್ ಥಿಂಗ್ ಏನಂದ್ರೆ ನನ್ನ ಜಿ ಟಿ ಅವ್ರಿಗೆ ಕ್ಯಾಚಸ್ ಬಿಟ್ಟರು. ಫಸ್ಟು ಕ್ರಿಕೆಟನ್ ಕ್ಯಾಚ್ ಹಿಡ್ಕೊಂಡ್ರು ಸುದರ್ಶನ್ ಸಿರಾಜ್ ಬೌಲಿಂಗಲ್ಲಿ. ಸೇಮ್ ಅದೇ ಓವರಲ್ಲಿ ವಿಲ್ ಜಾಕ್ಸ್ ಒಂದು ಕ್ಯಾಚ್ ಬಿಟ್ಟರು, ಸೇಮ್ ಸುದರ್ಶನ್. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ರದ್ದು ಕ್ಯಾಚ್ ಬಿಟ್ಟರು ಸಾಯಿ ಕಿಶೋರು. ರೋಹಿತ್ ಶರ್ಮಾ ಬೇಗ ಔಟ್ ಆದರು, ಅವ್ರೇನೂ ರನ್ ನೋಡಿರಲಿಲ್ಲ. ಸೂರ್ಯಕುಮಾರ್ ಯಾದವ್ ಮತ್ತು ವಿಲ್ ಜಾಕ್ಸ್ ಅವ್ರ ಇಬ್ಬರು ಕಾಂಟ್ರಿಬ್ಯೂಷನಿಂದ ಒಂದು 70+ ರನ್ಸ್ ಏನೋ ಬಂತು. ಲಾಸ್ಟ್ಗೆ ವಿಲ್ ಜಾಕ್ಸು 50 ಹೊಡೆದ್ರು, ರಶೀದ್ ಖಾನ್ಗೆ ದಾಡ್ತಿದ್ರು. ಇನ್ನೊಂದು ಹೇಳಬೇಕು, ರಶೀದ್ ಖಾನ್ ಈ ಸೀಸನಲ್ಲಿ 10 ರಿವ್ಯೂ ತೊಗೊಂಡಿದ್ದಾರಂತೆ. 2 ಅಂಪೈರ್ ಕಾಲ್ ಆಗಿದೆ ಮತ್ತು ಇನ್ನು 8 ನಾಟ್ ಔಟು. ಸೊ 10 ರಿವ್ಯೂನು ಹೋಗೆ. ಏನಕ್ಕೆ ರಿವ್ಯೂ ತೊಗೋತಿದ್ದಾರೋ? ಈ ಥರ ಚಾಂಪಿಯನ್ ಬೌಲರ್ ಈ ಥರ ಸ್ಟ್ರಗಲ್ ಮಾಡ್ತಿರೋದು ಒಂಥರ ಹಿಂಸೆ. ಬಟ್ ನಿನ್ನೆ ಬೌಲಿಂಗ್ ಚೆನ್ನಾಗಿ, ಫಿಗರ್ಸ್ ಚೆನ್ನಾಗಿದೆ. ಸಾಯಿ ಕಿಶೋರು ಚೆನ್ನಾಗಿ ಹಾಕಿದ್ರು, ರಶೀದ್ ಖಾನು ಚೆನ್ನಾಗಿ ಹಾಕಿದ್ರು. ವಿಲ್ ಜಾಕ್ಸ್ನ ರಶೀದ್ ಖಾನ್ ಔಟ್ ಮಾಡಿದ್ರು. ಸೂರ್ಯಕುಮಾರ್ ಯಾದವ್ನ ಯಾರು ಸಾಯಿ ಕಿಶೋರು, ಸರಿ ಕರೆಕ್ಟ್, ಸಾಯಿ ಕಿಶೋರು ಬೌಲಿಂಗಲ್ಲಿ. ಬಟ್ ಹಾರ್ದಿಕ್ ಪಾಂಡ್ಯನ ಔಟ್ ಮಾಡಿದ ರೀತಿ ಅದು ಆಲ್ಮೋಸ್ಟ್ ಒಂದು 10 ಓವರ್ ಮೇಲಾಗಿತ್ತು ಅನ್ಸುತ್ತೆ. ಗಿಲ್ ಬಂದಿದ್ರು, ಅಟ್ಯಾಕಿಂಗ್ ಫೀಲ್ಡ್ ಇಟ್ಕೊಂಡಿದ್ರು. ಮೇಲೂ ಟಾಪ್ ಎಡ್ಜ್ ಆಗಿ ಗಿಲ್ ಕ್ಯಾಚ್ ಹಿಡಿದ್ರು, ಔಟ್ ಆಯಿತು. ನೆನ್ನೆ ಬ್ಯಾಟಿಂಗ್ ಇಷ್ಟು ಅಂದರೆ ಕ್ವಾಲಿಟಿ ಬೌಲಿಂಗ್ ವಿರುದ್ಧ ಗೊತ್ತಾಯ್ತು ಇವರು ಮುಂಬೈ ಇಂಡಿಯನ್ಸ್ನು ಬೇಕಾದ್ರೆ ಮಟ್ಟ ಹಾಕ್ಬೋದು ಬ್ಯಾಟಿಂಗಲ್ಲಿ ಅಂತ. ಬಟ್ ಬೌಲಿಂಗ್ ತುಂಬ ಸ್ಟ್ರಾಂಗ್ ಇದೆ ಬ್ಯಾಟಿಂಗ್ ಕಂಪೇರ್ ಮಾಡಿದ್ರೆ. ಬ್ಯಾಟಿಂಗ್ ಬೇಕಾದ್ರೆ ಕೊಲಾಪ್ಸ್ ಆಗ್ಬೋದು, ಪ್ರೂವ್ ಮಾಡಾಯಿತು ಜಿ ಟಿ ಅವರು. ಬಟ್ ಬೌಲಿಂಗ್ ಬಂದಾಗ ತುಂಬ ಸ್ಟ್ರಾಂಗ್ ಇದ್ದಾರೆ ಮುಂಬೈ ಅವರು. ಅದು ನಿನ್ನೆ ಪ್ರೂವ್ ಆಯಿತು. ಯಾಕೆ ಅಂತಲೂ ಹೇಳ್ತೀನಿ ಆಮೇಲೆ. ಸೊ ಎಲ್ಲರೂ ಕಲೆ ಹಾಕಿದ್ರೆ ಇದರಿಂದ ಹಾರ್ದಿಕ್ ಪಾಂಡ್ಯ ಹೊಡೆದಿಲ್ಲ, ನಮ್ಮಂದಿರು ಹೊಡೆದಿಲ್ಲ. ಕಾಬಿನ್ ಬಾಷ್ ಒಂದು 22 ಬಾಲ್ಗೆ 27 ರನ್ ಹೊಡೆದ್ರು. ಲಾಸ್ಟಲ್ಲಿ ದೀಪಕ್ ಚಾಹರ್ ಒಂದು 4 ಹೊಡೆದು ಇನ್ನಿಂಗ್ಸ್ ಕಂಪ್ಲೀಟ್ ಮಾಡಿದ್ರು. ಇವರೆಲ್ಲರ ದಯೆಯಿಂದ 155 ರನ್ನು 8 ವಿಕೆಟ್ಗೆ 20 ಓವರಲ್ಲಿ. ಸೊ ನನಗಿಷ್ಟ ಆಗಿದ್ದು ಪ್ರಸಿದ್ಧ ಕೃಷ್ಣ ಚೆನ್ನಾಗಿ ಮಾಡಿದ್ರು, ಸಿರಾಜ್ ಚೆನ್ನಾಗಿ ಮಾಡಿದ್ರು, ಸಾಯಿ ಕಿಶೋರ್ ಚೆನ್ನಾಗಿ ಮಾಡಿದ್ರು. ಯಾರು ಅರ್ಷದ್ ಖಾನ್ ವಿಕೆಟ್ 2ನೇ ಸರಿ ಅನಿಸುತ್ತೆ ರೋಹಿತ್ ಶರ್ಮಾ ವಿಕೆಟ್ ತೆಗೆದಿದ್ದು. ಲಾಸ್ಟ್ ಗೇಮಲ್ಲೂ ಅರ್ಷದ್ ಖಾನೇ ತೆಗೆದಿದ್ರು. ಈ ಮ್ಯಾಚಲ್ಲೂ ಅರ್ಷದ್ ಖಾನೇ ವಿಕೆಟ್ ತೆಗೆದ್ರು ರೋಹಿತ್ ಶರ್ಮಾದು. ಸೊ ಎಲ್ಲರೂ ಬೌಲಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಎಲ್ಲಿ ಡಿಸಪಾಯಿಂಟ್ ಆಯಿತು ಅಂದರೆ ಕ್ಯಾಚಿಂಗಲ್ಲಿ. ಕ್ಯಾಚಸ್ ಇನ್ನೂ ಕರೆಕ್ಟಾಗಿ ಹಿಡಿದಿದ್ರೆ ಇನ್ನೂ ಅವರೊಂದು 120-130 ಬಂದುಬಿಡ್ತಿದ್ರು ಅನ್ಸುತ್ತೆ, ನನಗೆ ಗೊತ್ತಿರೋ ಪ್ರೋಗ್ರಾಮ್ ಮುಂಬೈ ಅವರು. ಬಟ್ ಅಲ್ಲಿ ಸ್ವಲ್ಪ ಹಿಡಿದ್ರು, ಅದೇ ಹೊಡ್ತಾ ಕೊಡ್ತು ಅನ್ಸುತ್ತೆ ಮೇ ಬಿ. ಯಾಕಂದರೆ ಅಂಥ ಸಾಲಿಡ್ ಬೌಲಿಂಗ್ ಅಟ್ಯಾಕ್ ವಿರುದ್ಧ ಈಸಿ ಅಲ್ಲ. ನಾವು ಅನ್ಕೋತಿದ್ವಿ ಟಾಪ್ 3 ಜಿ ಟಿ ಟಾಪ್ 3ನೇ ಅವ್ರಿಗೆ ಆಲ್ಮೋಸ್ಟ್ 68%, ಆಲ್ಮೋಸ್ಟ್ 60-68%ವರೆಗೂ ರನ್ ಕಲೆ ಹಾಕಿರೋದು ಅವರೇ ಜಿ ಟಿಗೆ. ಅವ್ರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸುದರ್ಶನ್ ಸಖತ್ ಕನ್ಸಿಸ್ಟೆಂಟ್ ಪ್ಲೇಯರು. ಸುದರ್ಶನ್ ಆಗಲಿ, ಗಿಲ್ ಆಗಲಿ, ಬಟ್ಲರ್ ಆಗಲಿ ಜಿ ಟಿಗೆ. ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಯಿತು. ಸುದರ್ಶನ್ ದೀಪಕ್ ಚಾಹರ್ ಬೌಲಿಂಗಲ್ಲಿ ಟೆಸ್ಟ್ ಲೆಂತು ಒಳ್ಳೆ ಬೌಲು. ಮೊನ್ನೆ ಲಾಸ್ಟ್ ಮ್ಯಾಚಲ್ಲಿ ಯಾರು ಔಟ್ ಆಗಿತ್ತು ಆ ಥರ, ಕರುಣ್ ನಾಯರ್ಗೆ ಹೆಂಗೆ ಔಟ್ ಆದ್ರು ಡಿ ಸಿ ಅಲ್ಲಿ, ಸೇಮ್ ಅದೇ ಟೆಸ್ಟ್ ಲೆಂತಲ್ಲಿ ಹಾಕಿ ಎಡ್ಜ್ ಆಗಿ ಕ್ಯಾಚ್ ಹೋಯ್ತು, ಗಾನ್. ಸುದರ್ಶನ್ ಗಾನು. ಅದಾದ್ಮೇಲೆ ಬಂದಿದ್ದ ಬಟ್ಲರು ಮತ್ತು ಗಿಲ್ಲು. ಒಂದು ಒಳ್ಳೆ ಶೋ. ಈ ಮಿಡ್ಲಲ್ಲಿ ಒಂದು ಡ್ರಾಮಾ ಬೇಕಲ್ಲ, ಆ ಡ್ರಾಮಾಗೆ ಮಳೆ ಬಂದಾಗ ಒಂದು ತಣಕಾಡಿದ್ರು. ಡಿ ಎಲ್ ಎಸ್ ಪ್ರಕಾರ 30 ರನ್ ಏನೋ ಇರಬೇಕಿತ್ತು, ಇವ್ರು 20 ಚಿಲ್ಲರೆ ಏನೋ ಇದ್ರು. ಮಳೆ ಸ್ಟಾಪ್ ಆಯಿತು. ಮತ್ತೆ ಮಳೆ ನಿಂತೋಯ್ತು, ಬಂದರು, ಚೆನ್ನಾಗಿ ಆಡ್ತಿದ್ರು. ಡಿ ಎಲ್ ಎಸ್ಗಿಂತ ಮುಂದೆ ಹೋದ್ರು, ಚೆನ್ನಾಗಿ ಕಚ್ಕೊಂಡಿದ್ರು. ಅದಾದ್ಮೇಲೆ ಮಳೆ ಬಂತು, ಮ್ಯಾಚ್ ನಿಂತೋಯ್ತು. ಮತ್ತೆ ಮಳೆ ನಿಲ್ತು, ಮ್ಯಾಚ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ರಿಯಲ್ ಕಮ್ ಬ್ಯಾಕ್ ಆಫ್ OG ಮುಂಬೈ ಬೌಲಿಂಗ್ ಅಟ್ಯಾಕ್ ಅಂತಲೇ ಹೇಳ್ಬೇಕು. ಬೂಮ್ರಾ ಬಂದಂಗೆ ಶುಭ್ಮನ್ ಗಿಲ್ ಒಂದು 4 ಹೊಡಿತಾರೆ. ಅದಾದಮೇಲೆ ವಿಕೆಟು. ಶಾರುಖ್ ಖಾನ್ ಬರ್ತಾರೆ, ಬೋಲ್ಡು, ಗಾನ್. ಅದಾದಮೇಲೆ ಶಾರುಖ್ ಖಾನ್ ಬರ್ತಾರೆ, ಅವ್ರೊಂದು 4 ಹೊಡಿತಾರೆ, ಅವರು ಗಾನ್, ನೆಕ್ಸ್ಟ್ 4. ಅದಾದಮೇಲೆ ರುದರ್ಫೋರ್ಡು
ಸ್ವಲ್ಪ ಚೆನ್ನಾಗಿ ಆಡಿ ಇನ್ನಿಂಗ್ಸ್ ಸ್ವಲ್ಪ ಮೇಲ್ ತೊಗೊಂಡೋಗಿ ಅದಾದ್ರೂ ಮತ್ತೆ ಮಳೆ ಬಂದು ಮತ್ತೆ ನಿಂತು ಮತ್ತೆ ಮ್ಯಾಚ್ ಸ್ಟಾರ್ಟ್ ಆದಾಗ DLS ಪ್ರಕಾರ 19 ಓವರೇ ಆಡ್ಸೋಕ್ಕಾಗೋದು, 1 ಓವರ್ಗೆ 15 ರನ್ ಬೇಕು. ಎಲ್ಲಿ ಮ್ಯಾಚ್ ಟರ್ನ್ ಆಗಿದ್ದು ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಾರ್ದಿಕ್ ಪಾಂಡ್ಯ ಓವರಲ್ಲಿ ಅಣ್ಣ 1 ಓವರ್ಗೆ 2 ಓವರಷ್ಟು ಬಾಲ್ ಹಾಕ್ತಾರೆ, 3 ಓವರಷ್ಟು ರನ್ ಕೊಡ್ತಾರೆ, 2 ನೋ ಬಾಲ್ ಹಾಕ್ತಾರೆ, 18 ರನ್ ಬಿಟ್ಕೊಡ್ತಾರೆ. ಅಲ್ಲಿ ಮ್ಯಾಚ್ ಟರ್ನ್ ಆಯ್ತು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಅದೇ ಕಾಸ್ಟ್ ಆಗಿದ್ದು. ಲಾಸ್ಟ್ ಔಟ್ ನನಗನ್ಸಿದ್ದು ಹಾರ್ದಿಕ್ ಪಾಂಡ್ಯ ಹಾಕಿದ್ರೆ ಚೆನ್ನಾಗಿರ್ತಿತ್ತ ಅಂತ. ಮೇ ಬಿ ಅವ್ರು ಹಾಫ್ ಡೇ ಇವತ್ತು ನನ್ಗೆ ಯಾಕೋ ವರ್ಕ್ ಆಗ್ತಿಲ್ಲ ಅಂತ ಥಿಂಕ್ ಮಾಡಿ ದೀಪಕ್ ಚಹರ್ ಚೆನ್ನಾಗೇ ಮಾಡಿದರು. ಅಶ್ವಿನಿ ಕುಮಾರ್ ಬಗ್ಗೆ ಮಾತಾಡಬೇಕು, ಅವರೊಂದು ವಿಕೆಟ್ ತೆಗಿತಾರೆ, ಸಖತ್ತು ಬೌಲಿಂಗ್ ಮಾಡಿದ್ರು ಅವರು. ಮುಂಬೈ ಕಡೆ ಆಲ್ಮೋಸ್ಟ್ ಎಲ್ಲ ಫಾಸ್ಟ್ ಬೌಲರ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ರು. ಬಟ್ ಎಲ್ಲಿ ಎಡೋದ್ರು ಅಂದರೆ ವಿಲ್ ಜಾಕ್ಸ್ನ ತಂದರು ಇವ್ರ ವಿರುದ್ಧ, ಯಾರಪ್ಪ, ರುದರ್ಫೋರ್ಡ್ ವಿರುದ್ಧ. ಮೇ ಬಿ ಅವ್ರು ಲಾಸ್ಟ್ ಮ್ಯಾಚಲ್ಲಿ ಲೆಫ್ಟ್ ಹ್ಯಾಂಡರ್ಗೆ ಚೆನ್ನಾಗಿ ಮಾಡಿದ್ರು ಅಂತಲೇ ತಂದ್ರು ಅನ್ಸುತ್ತೆ. ಅಲ್ಲಿ ಆ್ಯಕ್ಚುಲಿ ಆವಾಗಲೇ ವಿಲ್ ಜಾಕ್ಸ್ ಬದಲು ಬುಮ್ರಾನೇ ತಂದಿದ್ರೆ ಮೇ ಬಿ ಇನ್ನೂ ಇಂಪ್ಯಾಕ್ಟ್ ಮಾಡ್ತಿದ್ರು, ನನಗೆ ಗೊತ್ತಿಲ್ಲ ನನಗೆ, ಆಗ್ತಿತ್ತೇನೋ ಮೇ ಬಿ. ಸೊ ಬಟ್ ಅದು ಲಾಸ್ಟ್ ಓವರು ಥ್ರಿಲ್ಲರ್ ನೋಡಿ. ಮ್ಯಾಚ್ ಆದಮೇಲೆ 15 ರನ್ ಬೇಕು. ತೆವಾಟಿಯ ಸ್ಟ್ರೈಕಲ್ಲಿದ್ದಾರೆ, ಈ ಕಡೆ ಕೋಟ್ಜಿಯರ್ ಸ್ಟ್ರೈಕಲ್ಲಿದ್ದಾರೆ. ಫಸ್ಟ್ ಬಾಲ್ 4 ದೀಪಕ್ ಚಹರ್ಗೆ ಇವ್ರು ಹೊಡೆದಿದ್ದು, ತೆವಾಟಿ ಹೊಡೆದಿದ್ದು. ಅದಾದಮೇಲೆ ಒಂದು ಸಿಂಗಲ್ ಬಂತು. ಅದಾದಮೇಲೆ ಕೌಟ್ಜಿ ಒಂದು 6 ಹೊಡೆದ್ರು. ಎಂಥ 6 ಗೊತ್ತಾ, ಸೀರಿಯಸ್ಲಿ ಸಖತ್ ಅಂದರೆ ಸಖತ್ ಕ್ರೇಜಿ 6 ಅದಂತೂ. ಅದಾದಮೇಲೆ ಅಲ್ಲಿಗೆ 4 ಒಂದು 10 11 ರನ್ ಆಯಿತು. ಇನ್ನು 11 ರನ್ ಆಯಿತು, ಅಲ್ಲೊಂದು ನೋ ಬಾಲ್ ಹಾಕಿದ್ರು, 12 ರನ್ ಆಯಿತು. ಇನ್ನು 3 ರನ್ ಬೇಕು. ಅದಾದಮೇಲೆ 2 ರನ್ನೇನೋ ಓಡ್ತಾರೆ. ಅದಾದಮೇಲೆ ಲಾಸ್ಟ್ ಬಾಲು ಅರ್ಷದ್ ಖಾನ್ ಬರ್ತಾರೆ. ಎಂಥ ಚಾನ್ಸು, ಟೈ ಆಗೋ ಚಾನ್ಸ್ ಇತ್ತು ಆ್ಯಕ್ಚುಲಿ. 1 ಬಾಲ್ 1 ರನ್ ಬೇಕಿತ್ತು ಲಾಸ್ಟಲ್ಲಿ. ಹಾರ್ದಿಕ್ ಪಾಂಡ್ಯ ಅಲ್ಲೇ ಮುಂದೆನೇ ಇದ್ದಾರೆ. ಸೂರ್ಯಕುಮಾರ್ ಯಾದವ್ ಕರೆಕ್ಟಾಗಿ ಅಲ್ಲೇ ಇದ್ದಾರೆ, ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಕಡೆ, ಅವರು ಆಫ್ ಸೈಡಲ್ಲಿದ್ದಾರೆ. ಸೊ 1 ಬಾಲ್ ಕರೆಕ್ಟಾಗಿ ಹೊಡಿತಾರೆ, ಕರೆಕ್ಟಾಗಿ ಹಾರ್ದಿಕ್ ಪಾಂಡ್ಯ ಕೈಗೆ ಹೋಗುತ್ತೆ. ಅವರು ವಿಕೆಟ್ ಅವ್ರು ಆ್ಯಕ್ಚುಲಿ ಸೂರ್ಯಕುಮಾರ್ ಯಾದವ್ ಬಾಲ್ ಪಾಸ್ ಮಾಡಿದರೆ ಅವರು ರನ್ಔಟ್ ಮಾಡ್ತಿದ್ರು. ಇವರೇ ಡೈರೆಕ್ಟ್ ಹಿಟ್ ಹೊಡಿಯೋಕೆ ಹೋದರು. ಅಲ್ಲಿಗೆ ಅದು ಬೀಳಲಿಲ್ಲ, ಅಲ್ಲಿಗೆ ರನ್ ಕಂಪ್ಲೀಟ್ ಆಯಿತು. GT ಮ್ಯಾಚ್ ಗೆದ್ರು. ಸೊ GT ಗೊತ್ತಾಗುತ್ತೆ ಸ್ಟ್ರಾಂಗ್ಲಿ ಅವರು ಮಿಡ್ಲ್ ಆರ್ಡರ್ ಸ್ಟ್ರಗಲ್ ಮಾಡ್ತಾರೆ. ಸೊ ಏನಂದರೆ ಅವ್ರದ್ದು ಟಾಪ್ 3 ಯಾರಾದರೂ ಒಬ್ಬರು 15 ಓವರ್ವರೆಗೂ ಆಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಅವ್ರು ಇನ್ನೊಂದು ರೆಕಾರ್ಡ್ ಮಾಡಿದ್ದಾರೆ, 4 ಚೇಂಜ್ ಮಾಡಿರೋ ಮ್ಯಾಚ್ 4 ಗೆದ್ದಿದ್ದಾರೆ. ಸೊ ಅವ್ರು 10 ಓವರಿಗಿನ ಮುಂಚೆ ಅವ್ರು ಟಾಪ್ 3 ಬ್ಯಾಟ್ಸ್ಮನ್ ಯಾರಾದರೂ ಔಟ್ ಆಗಿಬಿಟ್ರೆ ಅವಾಗ ಏನು ಮಾಡ್ತಾರೆ ಅನ್ನೋದು ಒಂದು. ಇವಾಗ ಆಲ್ರೆಡಿ ಸ್ಟ್ರಗಲ್ ಮಾಡಿದ್ದಾರೆ. ರಶೀದ್ ಖಾನ್ ಏನೂ ಆಡಿಲ್ಲ, ಶಾರುಖ್ ಖಾನ್ ಅಂತೂ ಏನೂ ಆಡಿಲ್ಲ. ಇವರೆಲ್ಲ ರಿಟೈನ್ ಮಾಡಿರೋ ಪ್ಲೇಯರ್ಸು, ಏನೂ ಆಡಿಲ್ಲ. ಬಟ್ ಹೆಂಗೋ ಮ್ಯಾಚ್ ಗೆದ್ರು. ಆ್ಯಕ್ಚುಲಿ GTನೇ ಗೆಲ್ಲಬೇಕಿತ್ತು, ಯಾಕಂದರೆ ಮುಂಬೈ ಕಂಟಿನ್ಯೂಸ್ ಆಗಿ ಇವಾಗ ಗೆದ್ದಿದ್ರೆ 7 ಮ್ಯಾಚ್ ಆಗಿರೋದು. 6 ಮ್ಯಾಚ್ ಆಲ್ರೆಡಿ 6 ಮ್ಯಾಚ್ ಆಗಿರೋದು. 5 ಮ್ಯಾಚ್ ಗೆದ್ದಿದ್ರು, ಇದು 6ನೇ ಮ್ಯಾಚ್ ಆಗಿರೋದು ಗೆದ್ದಿದ್ರೆ. ಬಟ್ ಲಕಿಲಿ ಅವ್ರು ಗೆದ್ದಿಲ್ಲ. ಇವಾಗ ಈ ಕರೆಕ್ಟ್ ಟೈಮು. ಮುಂಬೈ ಏನಾದರೂ ಪ್ಲೇ ಆಫಿಗೆ ಬಂದರೆ ತುಂಬ ಕಷ್ಟ ಇದೆ ಬೇರೆ ಟೀಮ್ಗೆ. ಅವ್ರು ಇರೋ ಬ್ಯಾಟಿಂಗ್ ಸೈಡು, ಬೌಲಿಂಗ್ ಸೈಡ್ಗೆ ಅವ್ರನ್ನ ಇವಾಗಲೇ ನೆಕ್ಸ್ಟ್ ಅವ್ರು ಎದುರಿಸೋದು DC ಮತ್ತು ಪಂಜಾಬ್ನ. ಸೊ ಅವ್ರಿಗೂ ತುಂಬ ಇಂಪಾರ್ಟೆಂಟು. ಮೇ ಬಿ ಪಂಜಾಬ್ ಗೆಲ್ಲೋ ಚಾನ್ಸಸ್ ಇದೆ. ಬಟ್ DC ಏನು ಮಾಡ್ತಾರೆ ನೋಡಬೇಕು. ಬಟ್ ಚೆನ್ನಾಗಿ ಆಡಿ ಅವ್ರನ್ನ 14 ಪಾಯಿಂಟ್ಗೆ ಸ್ಟಾಪ್ ಮಾಡಿದ್ರೆ ಒಳ್ಳೆಯದು. ಪ್ಲೇ ಆಫಿಗೆ ಬಂದರೆ ಕತೆ ಗಾನ್. ಅಷ್ಟು ಪವರ್ಫುಲ್ ಟೀಮ್ ಅವರು. ರೋಲರ್ ಕೋಸ್ಟರ್ ಅಂದರೆ ಬುಲ್ಡೋಸರ್ ಥರ ಬರ್ತಾರೆ ಅವರು ಬಂದರೆ. ಒಂದ್ಸರಿ ಪ್ಲೇ ಆಫ್ ಎಂಟ್ರ್ ಆಯಿತು ಅಂದರೆ ತುಂಬ ಕಷ್ಟ ಇದೆ. ಸೊ GT ಕ್ವಾಲಿಟಿ ಬೌಲಿಂಗು, ಮಿಡಲ್ ಆರ್ಡರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಮತ್ತೆ ಗೊತ್ತಾಯಿತು. ಈಸಿಯಾಗಿ ಹೊಡಿಬೇಕಾಗಿರೋ ರನ್ನ ಪ್ರಾಬ್ಲಮ್. ಒಳ್ಳೆ ಯಾರ್ಕರ್ ಹಾಕಿದ್ರು ಬೂಮ್ರಾ, ಒಳ್ಳೆ ಬೌಲಿಂಗ್ ಮಾಡಿದ್ರು. ಬೂಮ್ರಾ ಆಗಲಿ, ಬೌಲ್ಟ್ ಆಗಲಿ, ಅಶ್ವಿನಿ ಕುಮಾರು, 3 ಜನ. ದೀಪಕ್ ಚಹರ್ ಚೆನ್ನಾಗೇ ಮಾಡಿದ್ರು, ಲಾಸ್ಟ್ ಓವರ್ ಹೊಡಿಸ್ಕೊಂಡ್ರು. ಯಾರಾದರೂ ತಪ್ಪು ಮಾಡಿದ್ರು ಅಂದರೆ ಅದು ಹಾರ್ದಿಕ್ ಪಾಂಡ್ಯನೇ. ಅವರೇ ಲಾಸ್ಟ್ ಓವರ್ ಹಾಕಬೇಕಿತ್ತು. ಪ್ಲಸ್ ಫಸ್ಟ್ ಓವರಲ್ಲಿ ಹೊಡ್ಸ್ಕೊಂಡಿದ್ದು, ಅದು ಒಂದು ಹೊಡೆತ ಕೊಡ್ತು ಅಂತಲೇ ಹೇಳಬೇಕು. ಇಲ್ಲಿಗೆ ಈ ವಿಡಿಯೋ ಮುಗೀತು ಅಂತ ಹೇಳ್ತಾ, ಇವತ್ತಿನ ಮ್ಯಾಚು KKR ವರ್ಸಸ್ CSK. KKRಗೆ ಇಂಪಾರ್ಟೆಂಟ್ ಮ್ಯಾಚು, ನೋಡೋಣ ಏನಾಗುತ್ತೆ ಅಂತ ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.